ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ದೇವರ ಆಶೀರ್ವಾದದಿಂದ ಹಾಗೂ ವೀಕ್ಷಕ ಪ್ರಭುಗಳ ಆಶೀರ್ವಾದದಿಂದ ಹಾಗೂ ನಿಮ್ಮಂಥ ಮಾನವ ಸಂಪನ್ಮೂಲ ವ್ಯಕ್ತಿಗಳಿಂದ ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಂದ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆ. ಹಾಗಾಗಿ ನನ್ನ ಚಾನಲ್ ಮುಖಾಂತರ ಏನೆಲ್ಲ ಸಂದೇಶಗಳನ್ನು, ಸಮಾಜಕ್ಕೆ ಏನೆಲ್ಲ ಸಂದೇಶಗಳನ್ನು ಕೊಡ್ಬೋದು, ಯಾವ ರೀತಿ ಕಂಟೆಂಟ್ಗಳನ್ನ ಕೊಡ್ಬೋದು ಅಂತ ಹೇಳಿ ಸರ್. ಯಾವ ರೀತಿ ಕೊಡಬೇಕು ನಾನು ಅಂತ ಹೇಳಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕ ಬಂಧುಗಳೇ, ನಿಜವಾಗ್ಲೂ ಕೂಡ ರಾಜು ಮಿಮಿಕ್ರಿ ಜಿಪೇಟ್ ಈ ಚಾನಲ್ ನಿಜವಾಗ್ಲೂ ಕೂಡ ಮಾನಿಟೈಸ್ ಆಗಿರೋದು ನಮ್ಮೆಲ್ಲರೂ ಕೂಡ ಸಂತೋಷ ತರುವಂಥ ವಿಚಾರ. ಸ್ಥಳೀಯವಾಗಿ ಹಲವಾರು ವಿಚಾರಧಾರೆಗಳನ್ನು ಸಮಾಜಕ್ಕೆ ಕೊಡ್ತಾ 2 ವರ್ಷಗಳಿಂದಲೂ ಕೂಡ ನೀವು ಇದನ್ನು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಹಲವಾರು ಮಹಾಪುರುಷರ ವಿಚಾರಧಾರೆಗಳಾಗಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು, ಜನಪದ ಕಲೆಗಳ ಬಗ್ಗೆ ಆಗಿರ್ಬೋದು, ಸಂಸ್ಕೃತಿಯ ಪರಂಪರೆಯ ಬಗ್ಗೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಿಳಿಸ್ಕೊಂಡು ಬಂದಿದ್ದೀರಾ. ಇವತ್ತು ನೀವು ನಿಜವಾಗ್ಲೂ ಕೂಡ ಯೂಟ್ಯೂಬ್ ಚಾನಲ್ಗೆ ನೀವು ಮಾನಿಟೈಸ್ ಆಗಿ ನೀವು ಮಾನ್ಯತೆಯನ್ನು ಪಡ್ಕೊಂಡಿರೋದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಸಂತೋಷ ಪಡುವಂಥ ವಿಚಾರ. ಆದರೆ ಭಾಳ ಪ್ರಮುಖವಾಗಿ ಪ್ರಿಯ ವೀಕ್ಷಕರೇ ಗಮನಿಸಿ, ನಾವು ಏನೋ ವಿಚಾರಧಾರೆಗಳನ್ನ ಹಂಚ್ಕೊಳ್ತಾ ಇದ್ದೀವಿ ಅನ್ನೋದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಮುಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಒಂದಷ್ಟು ವಿಚಾರಧಾರೆಗಳನ್ನ ಪ್ರತಿದಿನವೂ ಕೊಡ್ತಾ ಹೋಗ್ತೇವೆ. ಈಗ ಪ್ರಸ್ತುತದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂತೇಳಿದ್ರೆ ಸರ್ಕಾರದ ಯೋಜನೆಗಳು ಸಮಾಜವನ್ನು ತಲುಪಬೇಕಾಗಿದೆ. ಇವತ್ತು ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಇಡೀ ಸಮಾಜದ ಅಭಿವೃದ್ಧಿಯ ಯೋಜನೆಗಳಿಗೋಸ್ಕರ ಹಲವಾರು ಹೊಸ ವಿನೂತನ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದ್ದಾರೆ. ಬಟ್ ಇದು ಎಷ್ಟೋ ಜನರ ಬಡವರಿಗೆ, ದಲಿತರಿಗೆ, SC ST ಸಮುದಾಯದವ್ರಿಗೆ ಅಥವಾ ಹಿಂದುಳಿದ ಸಮುದಾಯದವ್ರಿಗೆ ಮತ್ತು ಈ ಕಾಡಿನಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಕಾಡುವಾಸಿ ಸಮುದಾಯದ ಜನಗಳಿಗೆ ಯಾವುದೂ ಕೂಡ ಒಂದಷ್ಟು ಗೊತ್ತಿಲ್ಲದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಹಲವಾರು ಯೋಜನೆಗಳ ಬಗ್ಗೆ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಮತ್ತು ಅವ್ರಿಗೆ ಅರಿವೇ ಇಲ್ಲದೆ ಮೌನವಾಗಿದ್ದಾರೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಯೋಜನೆಗಳ ಬಗ್ಗೆ ಎಲ್ಲ ತಿಳಿಸ್ತಾ ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂದರೆ ಏನೆಲ್ಲ ಅರ್ಹತೆ ಇರಬೇಕು ಮತ್ತು ಯಾರಿಗೆ ಇದನ್ನು ತಲುಪಿಸ್ತೇವೆ. ನಮ್ಮ ಉದ್ದೇಶ ಏನು, ಯುವ ಜನರನ್ನು ನಾವು ಉದ್ಯೋಗಸ್ಥರನ್ನಾಗಿ ಮಾಡಬೇಕು, ಹಳ್ಳಿಯ ಜನರನ್ನು ನಾವು ಉದ್ಯಮಿದಾರರನ್ನಾಗಿ ಮಾಡಬೇಕು, ಮತ್ತು ಸಣ್ಣ ಪುಟ್ಟ ಅಂಗಡಿ ಮುಗ್ಗಟ್ಟುಗಳನ್ನು ತೆಗೆದುಕೊಳ್ಳೋದಾಗ್ಬೋದು, ವ್ಯಾಪಾರ ವಹಿವಾಟುಗಳನ್ನ ಮಾಡೋದಾಗ್ಬೋದು, ಅಥವಾ ಇರುವ ಸಂಪನ್ಮೂಲವನ್ನು ಸದುಪಯೋಗಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡೋದಾಗ್ಬೋದು. ಪ್ರತಿಯೊಬ್ಬರೂ ಕೂಡ ಉದ್ಯೋಗಸ್ಥರಾಗಬೇಕು ಮತ್ತು ದುಡಿಯುವ ಕೈಗಳಾಗಬೇಕು ನಮ್ಮ ಉದ್ದೇಶ. ಮತ್ತು ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಮೂಲಗಳಿಂದ ನಾವು ಆದಾಯವನ್ನು ತರಬಹುದು, ಆದಾಯ ತರುವಂಥ ಜಾಗವನ್ನು ನಾವು ಹುಡುಕಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಿಮಿಕ್ರಿ ರಾಜು ಯೂಟ್ಯೂಬ್ ಚಾನಲ್ ಕೆಲಸ ಮಾಡಬೇಕಾಗಿದೆ. ಯಾಕೆ ಅಂತೇಳಿದ್ರೆ, ಯಾವ ಮೂಲಕ್ಕೆ ನಾವು ಕೈ ಹಾಕಿದ್ರೆ ನಮಗೆ ಒಂದಷ್ಟು ಆದಾಯ ಬರ್ತದೆ, ನಾವು ನಮ್ಮ ಜೀವನವನ್ನು ಕಟ್ಕೊಳ್ಬೋದು, ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಪ್ರತಿದಿನವೂ ಕೂಡ ಹೇಳ್ತಾ ಹೋಗೋಣ. ಇರ್ತಕ್ಕಂಥ ಸರ್ಕಾರದ ವ್ಯಾಪ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಇಲಾಖೆಗಳ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗೋಣ. ಏಕೆಂದರೆ ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಮತ್ತು ರಾಜಕಾರಣಿಗಳ ಗಮನಕ್ಕೆ ತಂದು ಕೂಡ ಅವರೆಲ್ಲರ ಒಂದು ಅನುಮತಿಯ ಮೇರೆಗೆ ನಾವು ಇಲಾಖೆ ಒಳಗಡೆ ಏನೆಲ್ಲ ಕೆಲಸಗಳು ನಡೀತಾ ಇದೆ, ಆ ಕೆಲಸಗಳ ಜೊತೆಗೆ ಸಮುದಾಯಕ್ಕೆ ಏನೆಲ್ಲ ಯೋಜನೆಗಳನ್ನ ಹಾಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿದಿನ ಕೂಡ ಒಂದೊಂದು ತುಣುಕು ವಿಚಾರಗಳನ್ನ ತಿಳಿಸ್ತಾ ಹೋಗೋಣ. ಆಯ್ತಲ್ಲ, ಇದನ್ನು ದಯಮಾಡಿ ತಿಳ್ಕೊಂಡು ಯುವ ಜನರು, ಮಹಿಳೆಯರು ಆಯ್ತಲ್ಲ, ಮತ್ತು ಉದ್ಯೋಗಸ್ಥರು ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಂಡು ಈ ಯೋಜನೆಗಳನ್ನ ಸಾಮಾನ್ಯ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ಈ ಚಾನಲ್ ಒಂದು ಮೊನಿಟೈಸೇಷನ್ ತಗೊಂಡೋಕ್ಕೂ ಕೂಡ ಸಾರ್ಥಕವಾಗುತ್ತೆ. ಯಾಕೆಂತೇಳಿದ್ರೆ ನಮ್ಮ ಚಾನಲ್ ಅಂತಕ್ಕಂಥದ್ದು ಬರೀ ಪ್ರಸಿದ್ಧಿ ಪಡ್ಕೊಳ್ಳೋಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಚಾನಲ್ನಿಂದ 10 ಜನಕ್ಕೆ ಸಹಾಯ ಆಗಬೇಕು ಮತ್ತು ಬಡವರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಜನರಿಗೆ ಅದು ಒಂದು ದಾರಿ ತೋರಿಸುವಂಥ ಒಂದು ಚಾನಲ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರನೇ ಎಷ್ಟೋ ಜನ ವೃದ್ಧಾಪ್ಯ ವೇತನ ತಗೊಳಕ್ಕಾಗದೆ, ಎಷ್ಟೋ ಜನ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಸರ್ಕಾರದ ಯೋಜನೆಗಳನ್ನ ತಿಳಿದಿರ್ತಕ್ಕಂಥವ್ರು ತಿಳಿದೇ ಇರೋರಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ಒಂದು ಸಮಾಜದ ಒಂದು ವ್ಯವಸ್ಥೆಗಳ ನಡುವೆ ಒಂದು ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪನ್ನು ಮುಚ್ಚುವಂಥ ಕೆಲಸವನ್ನು ನಮ್ಮ ಚಾನಲ್ಗಳು ಮಾಡಬೇಕಾಗಿದೆ. ಇವತ್ತು ದೊಡ್ಡ ಮಟ್ಟದ TV ಚಾನಲ್ಗಳೆಲ್ಲ ಏನು ಮಾಡ್ತಾ ಇವೆ ಅಂತ ಹೇಳಿದ್ರೆ, ಅವರೆಲ್ಲ ರಾಷ್ಟ್ರ ಮಟ್ಟದ ದೊಡ್ಡ ಯೋಜನೆಗಳನ್ನ ಅವರು ಕೈಗಿಟ್ಟುಕೊಂಡು ಏನು ಮಾಡ್ತಾರೆ, ಅದನ್ನು ಫೋಕಸ್ ಮಾಡ್ತಾ ಕೂತ್ಕೋತಾ ಇದ್ದಾರೆ. ಆದರೆ ನಿಜವಾದ ಬಡವರಾಗಿರ್ತಕ್ಕಂಥ ಮಕ್ಕಳ, ಮಹಿಳೆಯರ ಮತ್ತು ನಿರುದ್ಯೋಗಿಗಳ ಮತ್ತು ವೃದ್ಧರ ಮತ್ತು ವಿಶೇಷಚೇತನರ ಮತ್ತು ಟ್ರಾನ್ಸ್ಜೆಂಡರ್, ಲಿಂಗತ್ವ ಅಲ್ಪಸಂಖ್ಯಾತರ ಇವರ ಬದುಕಿನ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ನಮಗೆ ಬೇಕಾಗಿದೆ. ಯಾಕೆಂದರೆ ಅವರೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಆದ್ದರಿಂದ ಇಲಾಖೆಗಳೆಲ್ಲ ಅವ್ರಿಗೆಲ್ಲ ರಾಷ್ಟ್ರೀಯ ಭದ್ರತಾ ಯೋಜನೆಗಳನ್ನ ತಗೊಳ್ಬೇಕಾದ್ರೆ ಏನೆಲ್ಲ ಅರ್ಹತೆ ಇರಬೇಕು,
ಆಯ್ತಲ್ಲ. ಮತ್ತು ವಿಶೇಷ ಚೇತನರ ಯೋಜನೆಗಳನ್ನ ತಗೊಳ್ಬೇಕು ಅಂದರೆ ಅವರಿಗೆಲ್ಲ ಏನು ಅರ್ಹತೆ ಇರಬೇಕು, ಮತ್ತು ಸೀನಿಯರ್ ಸಿಟಿಸನ್ ಹಿರಿಯ ನಾಗರಿಕರನ್ನು ನಾವು ಗೌರವಿಸುವಂಥ ಮತ್ತು ಅವರಿಗೊಂದು ಅವರ ಒಂದು ಕಡೇ ಸಮಯದಲ್ಲಿ ಅವ್ರನ್ನೆಲ್ಲ ಸರಿಯಾಗಿ ರೀತಿ ನೋಡ್ಕೊಳ್ಳೋದಕ್ಕಂತ ಒಂದು ಒಳ್ಳೆಯ ವಾತಾವರಣವನ್ನು ತಯಾರು ಮಾಡಬೇಕಾಗಿದೆ. ಮತ್ತು ವಿಶೇಷವಾಗಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮೂಲ ಆಶಯ SC/ST ಸಮುದಾಯ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯವನ್ನು ಸಮಾಜಮುಖಿಯಾಗಿ ತರಬೇಕು ಅಂತಕ್ಕಂಥದ್ದು ಸಂವಿಧಾನದ ಆಶಯವೂ ಹೌದು, ಸರ್ಕಾರದ ಆಶಯವೂ ಹೌದು. ಆ ನಿಟ್ಟಿನಲ್ಲಿ ಆ ಒಂದು ಸಮುದಾಯವನ್ನು ನಾವು ವಿಶೇಷವಾಗಿ ಮುಖ್ಯವಾಹಿನಿಗೆ ತರಬೇಕಾಗಿದೆ. ಯಾಕೆಂತೇಳಿದ್ರೆ ಸಾವಿರಾರು ವರ್ಷಗಳಿಂದ ಅವಕಾಶಗಳಿಂದ ವಂಚಿತವಾಗಿರ್ತಕ್ಕಂಥ ಸಮುದಾಯ. ಯಾಕೆಂದರೆ ಈ ದೇಶದ ಮೂಲ ನಿವಾಸಿಗಳವರು, ಈ ದೇಶವನ್ನು ಕಟ್ಟಿರುವವರವರು ಆ SC/ST ಸಮುದಾಯ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ನಾವು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮಾಡೋಣ. ಖಂಡಿತವಾಗೂ ಯಾವ್ಯಾವ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಮತ್ತು ಯಾವ್ಯಾವ ಇಲಾಖೆಗಳಲ್ಲಿ ಉದ್ಯೋಗಕ್ಕೆ ಕಾಲ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಇಲಾಖೆಗಳಲ್ಲಿ ದಿನಗೂಲಿ ನೌಕರರಾಗಿ ತಗೊಳ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲ ಯೋಜನೆಗಳ ಬಗ್ಗೆಯೂ ಕೂಡ ಪ್ರತಿದಿನ ಒಂದೊಂದು ತುಣುಕು ವಿಚಾರವನ್ನು ನಾವು ಹೇಳ್ತಾ ಹೋಗ್ತೇವೆ. ದಯಮಾಡಿ ಈ ಚಾನಲ್ ಬಗ್ಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಬಂಧುಗಳೇ, ನಾಳೆಯಿಂದಲೇ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ಈವೆಂಟ್ಸನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಪ್ರತಿದಿನವೂ ಕೂಡ ಆನ್ಲೈನನ್ನು ತೆಗೆದು ನೋಡಿ, ನೀವು ಆನ್ಲೈನ್ನಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸರ್ಕಾರದ ಯೋಜನೆಗಳನ್ನು ನೀವು ಪಡ್ಕೊಳ್ಳಿ. ಮತ್ತು ನಿರುದ್ಯೋಗಿ ಆಗಿರ್ತಕ್ಕಂಥ ಯುವ ಜನರೆಲ್ಲರೂ ಕೂಡ ಉದ್ಯೋಗಸ್ಥರಾಗಬೇಕು, ಮತ್ತು ಅವರೆಲ್ಲ ಉದ್ಯಮಿದಾರರಾಗಬೇಕು, ಮತ್ತು ಅವರೆಲ್ಲ ಸ್ವಂತ ಉದ್ಯೋಗಗಳನ್ನು ಕಟ್ಟಿಕೊಳ್ಳುವ ಮೂಲಕ ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಮಯದಲ್ಲಿ ಹೇಳ್ತಾ, ಯಾವ ಮನುಷ್ಯ ಉದ್ಯೋಗಸ್ಥನಾಗ್ತಾನೆ, ಯಾವ ಮನುಷ್ಯ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಯಾವ ವ್ಯಕ್ತಿ ಈ ದೇಶವನ್ನು ಕಟ್ಟುವ ಕಡೆ ಆಲೋಚನೆ ಮಾಡ್ತಾನೆ, ಅವನಿಗೆ ಯಾವುದೇ ರೀತಿ ದೇಶ ಭ್ರಷ್ಟ ಮಾಡೋದಾಗಲಿ, ಮೋಸ ಮಾಡೋದಾಗಲಿ ಅಥವಾ ಭ್ರಷ್ಟಾಚಾರ ಮಾಡೋದಾಗಲಿ ಅವನು ಬರೋದಿಲ್ಲ. ಯಾಕೆಂದರೆ ಅವನು ಸಮಾಜ ಕಟ್ಟಬೇಕು ಅಂತಕ್ಕಂಥ ಕಾಳಜಿನಿಂದ ಅದನ್ನೆಲ್ಲವನ್ನು ಮರೆತು ಬಿಡ್ತಾರೆ. ಈ ಸಮಾಜ ಕಟ್ಟತಕ್ಕಂಥ ಗುಣಗಳನ್ನ ನಾವು ಬೆಳೆಸ್ಕೊಳ್ಳಿಲ್ಲ ಅಂದಾಗ ಸಮಾಜ ಬಾಹಿರ ಕೆಲಸದಲ್ಲಿ ತೊಡಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ನಾಳೆ ಅದು ನಮ್ಮ ಸಮಾಜಕ್ಕೆ ಒಂದು ಕೆಟ್ಟ ಒಂದು ಸಂದೇಶವನ್ನು ಕೊಟ್ಟಂತಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹಂಚಿಕೊಳ್ತಾ, ಬನ್ನಿ ನಾಳೆಯಿಂದ ನಾವು ಯಾವ್ಯಾವ ಇಲಾಖೆಗಳಲ್ಲಿ ಏನೆಲ್ಲ ಪ್ರಸ್ತುತದಲ್ಲಿ ನಡೀತಾ ಇದೆ ಆ ಯೋಜನೆಗಳನ್ನು ನಾವೆಲ್ಲರೂ ಬಳಸ್ಕೊಳ್ಳಿಕ್ಕೆ, ನಮ್ಮ ಸಮುದಾಯಕ್ಕೆ ಕೊಡಲಿಕ್ಕೆ ಏನು ಅರ್ಹತೆ ಬೇಕು ಅಂತಕ್ಕಂಥದ್ದನ್ನು ನಾವು ಖಂಡಿತ ತಿಳಿಸುವಂಥ ಕೆಲಸವನ್ನು ಮಾಡೋಣ. ನಿಜವಾಗ್ಲೂ ತುಂಬ ಮೆಚ್ಚುಗೆ ಆಗ್ತಾ ಇದೆ. ಇದು ಎಲ್ಲ ಜನರನ್ನು ತಲುಪುತ್ತೆ ಈ ಚಾನಲ್ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಗುಂಡ್ಲುಪೇಟೆ ತಾಲೂಕು ಮಾತ್ರ ಸೀಮಿತ ಏನಲ್ಲ, ಇಡೀ ಭಾರತ ದೇಶದ ಎಲ್ಲ ರಾಜ್ಯದ, ಎಲ್ಲ ಜಿಲ್ಲೆಯ, ಎಲ್ಲ ತಾಲೂಕುಗಳಲ್ಲೂ ಕೂಡ ಇದೇ ಕಾನೂನು ಅಂದರೆ ಭಾರತದ ಸಂವಿಧಾನವೇ. ಅದು ಎಲ್ಲ ರಾಜ್ಯಕ್ಕೆ, ಎಲ್ಲ ಜಿಲ್ಲೆಗೂ ಕೂಡ ಅಪ್ಲೈ ಆಗುತ್ತೆ. ಆದ್ದರಿಂದ ನಾವು ಏನೆಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ, ಅವರು ತಾಲೂಕು ಮಟ್ಟದ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡುವ ಮೂಲಕ ಆ ಯೋಜನೆಗಳ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮ ಚಾನಲ್ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ. ಖಂಡಿತವಾಗೂ ಕೂಡ ನಾಳೆಯಿಂದ ನೀವೆಲ್ಲರೂ ಕೂಡ ಕಣ್ಣು ತೆರೆದು ನೋಡುವಂಥವರಾಗಿ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲದೇ ಇದ್ದರೆ, ನಿಮ್ಮ ಹೆಣ್ಣು ಮಕ್ಕಳಿಗೆ ಓದಿ ಮುಗಿಸಿ ಅವರಿಗೆ ಮುಂದಿನ ಭವಿಷ್ಯ ಗೊತ್ತಾಗದೇ ಇದ್ದಾಗ ಅವ್ರಿಗೆ ಯಾವ್ಯಾವ ಯೋಜನೆಗಳನ್ನ ಬಳಸ್ಕೋಬೋದು, ಅವರ ಕೌಶಲ್ಯವನ್ನು ಹೇಗೆ ನಾವು ಸದುಪಯೋಗ ಪಡಿಸ್ಕೋಬೋದು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಪ್ರತಿದಿನವೂ ಕೂಡ ನಾವು ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೊಡಿಸುವ ಮೂಲಕ ನಿಮ್ಮೆಲ್ಲರೂ ಕೂಡ ನಾವು ಮಾರ್ಗದರ್ಶನ ಮಾಡುವ ಮೂಲಕ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಬನ್ನಿ ನಾವೆಲ್ಲರೂ ಕೂಡ ಭಾರತ ದೇಶದ ಆಡಳಿತ ಪ್ರಕ್ರಿಯೆಯಲ್ಲಿ, ಕರ್ನಾಟಕ ರಾಜ್ಯದ ಆಡಳಿತ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಜೊತೆಗಿದ್ದು ನಮ್ಮ ಸಮಾಜವನ್ನು ಅಭಿವೃದ್ಧಿಯ ಕಡೆ ತರೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀವಿ. ಈ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ನೀವು ಖಂಡಿತವಾಗೂ ಕೂಡ ಸಂಬಂಧಪಟ್ಟಂಥ ಚಾನಲೈಸ್ ಆಗಿರ್ತಕ್ಕಂಥ ನಮ್ಮ ಆಪರೇಟರ್ನ ಭೇಟಿ ಮಾಡುವ ಮೂಲಕ ಅಥವಾ ಸಂದೇಶ ಕೊಡುವಂಥ ತಜ್ಞ ಸಂಪನ್ಮೂಲ ವ್ಯಕ್ತಿಗಳನ್ನ ಭೇಟಿ ಮಾಡುವ ಮೂಲಕ ಅದನ್ನು ಸರಿದೂಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಾನಲ್ ಮಿಮಿಕ್ರಿ DPT ಚಾನಲ್ ಅಂತಕ್ಕಂಥದ್ದು ಭಾಳ ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶ ಕೊಡುವಂತಹ ಕೆಲಸವನ್ನು ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ನಮಸ್ಕಾರ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ರಾಜೇಶ್.